ಓಂ ನಮೋ ನಾರಾಯಣ. ಈಗ ನಾನು ಓಂ ನಮೋ ನಾರಾಯಣ ಈಗ ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಮತ್ತು ನಾನು ಜಾಸ್ತಿ ಹೆಚ್ಚಿಗೆ ಮಾತಾಡಲ್ಲ, ಇವತ್ತು ಕಮ್ಮಿ ಮಾತಾಡ್ತೀನಿ. ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿಯವರು ಒಂದು ಮಾತು ಹೇಳಿದ್ದಾರೆ. ಏನಂತ, ಡಿ ಕೆ ಶಿವಕುಮಾರ್ ಅವ್ರನ್ನ ಜೈಲಿಗೆ ಹೋಗೋದು ಸನಿಹ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಎಲ್ಲ ಮುಖ್ಯಮಂತ್ರಿಗಳಿಗೆ, ಎಲ್ಲ ಮಂತ್ರಿಗಳಿಗೆ, ಎಲ್ಲ MLAಗಳಿಗೂ ಏನು ಹೇಳ್ತಾಯಿದ್ದೀನಿ ಅಂದರೆ, ಎಲ್ಲರೂ ಇದನ್ನು ನೋಡಿದವ್ರು ಏನು ಮಾಡಿ ಗೊತ್ತಾ, ಶೇರ್ ಮಾಡಿ. ಆದರೆ ಯಾರು ತಾರ್ಕಿಕ ಅಂತ್ಯ ಕಾಣಿಸೋಂಥ ವ್ಯಕ್ತಿಗಳೇ ಇಲ್ಲ ರಾಜ್ಯದಲ್ಲಿ. ಒಬ್ಬನು ತಾರ್ಕಿಕ ಅಂತ್ಯ ಅಂದರೆ ಅದನ್ನು ಕಂಪ್ಲೀಟ್ ಮಾಡೋಣ, ಅದ್ರ ಮೇಲೆ ನಾವು ಇಡೋಣ ಅಜೆಂಡಾ ಇಟ್ಕೊಂಡು ನಾವು ಸ್ಟ್ಯಾಂಡರ್ಡ್ ನಾನು ಮಾಡಿದೆ ನಾವು ಮಟ್ಟಕ್ಕೆ ಮಾತ್ರ ಇಲ್ಲ. ಬರೀ ಎಲ್ಲ ಗಾಳಿಗೆ ಬಿಟ್ಟಂಗೆ ಬಿಡೋದು. ಇದು ಒಂದು. ಎರಡು, ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾಯಿದ್ರು, ಮೈಸೂರಲ್ಲೇನೋ ಹೇಳಿದ್ದಾರೆ, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಆಗಿ ಸ್ವಾಮಿ, 5 ಅಲ್ಲ 10 ವರ್ಷ ನೀವೇ ಆಗಿ, ಯಾರು ಬೇಡ ಹಂಗಂತಾರೆ. ಆದರೆ ನಾನು ಆಗಿದ್ದೀನಿ ಅನ್ನೋದಕ್ಕಾದರೆ ಏನಾದರೂ ಒಂದು ಫಲ ಕೊಟ್ಟೋಗ್ಬೇಕಲ್ವ. ಯಾರೋ ಒಬ್ಬ ಹೇಳ್ತಾ ಇದ್ದ, ಯಾರು ಸಿದ್ದರಾಮಯ್ಯನವರು ಅಡಿಗಲ್ಲು ಹಾಕಿರೋ ಅಷ್ಟು ಕಲ್ಲುಗಳು ಯಾವ ಮುಖ್ಯಮಂತ್ರಿನೂ ಹಾಕಿಲ್ಲ ಅಂತ. ಹೌದು, ಅಡಿಗಲ್ಲು ಹಾಕಿದ್ದಾರೆ. ಎಷ್ಟರಲ್ಲಿ ಕೆಲಸ ಆಯಿತು, ಏನಾಯಿತು ಗೊತ್ತಿಲ್ಲ. ಆಯಪ್ಪ ನಾನು 5 ವರ್ಷ ಮುಖ್ಯಮಂತ್ರಿ ಅಂತಾನೆ ಯಾರಿಗೆ ಹೇಳ್ತಾನೆ ಅವನು? ಅವ್ರ ಪಾರ್ಟಿಯವ್ರಿಗೆ ಹೇಳ್ಬೇಕು, ನೇರವಾಗಿ ಅವ್ರಿಗೆ ಹೇಳ್ಬೇಕು. ಪತ್ರಕರ್ತರಿಗೆ ಏನು ಮಾಡಿ ಹೇಳ್ಬಿಟ್ಟು ಏನು ಮಾಡ್ಕೋತಾರೆ ಪತ್ರಕರ್ತರು? ನೀವು ಆಯಿತಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನೀವು ಮಾಡ್ತಕ್ಕಂಥದ್ದು ಇದು ಸರಿಯಾದ ಒಂದು ಕ್ರಮ ಅಲ್ಲ. ಮಾತಾಡ್ತಕ್ಕಂಥದ್ದು ಸರಿಯಾದ್ದಲ್ಲ. ನೀವೆಲ್ಲ ಗೊತ್ತಾ, ಪಾಪೋಲಿಗಳಿದ್ದಂಗೆ ಸುಮ್ಮನೆ ರೋಡಲ್ಲಿ ಹೋಗೋ ಮಾತಾಡ್ಕೊಂಡು ಹೋಯ್ತಾರಲ್ಲ, ಹಂಗೆ ಮಾತಾಡ್ಕೊಂಡು ಹೋಯ್ತಾ ಇರೋದು. ಇನ್ನೊಂದು ಹೇಳ್ತಾರೆ ಗಾದೆ, ಏನು ಗೊತ್ತಾ, ಎತ್ತು ಹುಚ್ಚೆ ಉಯ್ದಂಗೆ ಅಂತ. ಅದು ಉಯ್ಕೊಂಡು ಹೋಯ್ತಾ ಇರ್ತದೆ ಗೊತ್ತಾ. ಗಾಡಿ ಕಟ್ಟಿದ್ರು ಉಯ್ಕೊಂಡು ಹೋಯ್ತಾ ಇರ್ತದೆ, ಹರ್ಕೊಂಡು ಹೋಯ್ತಾ ಇರ್ತದೆ. ಹಂಗೆ ನೀವು ಮಾತಾಡೋದು. ಯಾವುದಕ್ಕಾದ್ರೂ ಬೆಲೆ ಇದೆಯಾ? ಬೆಲೆ ಇಲ್ಲ. ಬೆಲೆ ಇರ್ತಕ್ಕಂಥ ವಿಷಯನೀಗ ಯಾಕೆ ನೀವು ಚರ್ಚೆಗೆ ಹೋಗ್ತಾ ಇಲ್ಲ? ಯಾಕೆ ನಿಮ್ಮ ತಲೆಯಲ್ಲಿ ಬರ್ತಾ ಇಲ್ಲ? ಹೌದು, ನಾನು ಮಾಡಿದ್ದು ಹಿಂಗಿರಬೇಕು, ಮತ್ತು ನಾನು 1 ವಾರಕ್ಕೆ 1 ಸತಿ ಮಾತಾಡ್ತೀನಿ, ನಾನು ಶುದ್ಧವಾಗಿ ಯೋಚನೆ ಮಾಡಿ ಮಾತಾಡ್ತೀನಿ ಅಂತ ಯಾವನಿಗಾರು ಇದೆಯಾ? ಇಲ್ಲ. ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ, ನೋಡಬೇಕು. ಯಾರಿಗೇನು ಮಾಡಬೇಕು, ಏನು ಎತ್ತ ಅನ್ನೋದು ಒಂದೂ ಇಲ್ಲ ರೀ ಅವ್ರಿಗೆ. ಸುಮ್ಮನೆ ಹೇಳ್ಕೊಂಡು ಹೋಯ್ತಾ ಇರೋದು. ಅದೇನೋ ಅವರ ಬುಟ್ಟಿನಲ್ಲಿ ಎಲ್ಲರೂ, ಇಡೀ ಜಗತ್ತು ಎಲ್ಲರ ಬುಟ್ಟಿನಲ್ಲೂ ಇರುತ್ತೆ. ನಾನೇ ತಗೊಂಡ್ರೆ 50 ವರ್ಷದಿಂದ ಜೀವನ ಹಾಕಿದ್ರು ನನ್ನ ಬುಟ್ಟಿನಲ್ಲೂ ಎಷ್ಟೋ ಜನದ ಕತೆಗಳಿದೆ. ಆ ಕತೆ ಹೇಳ್ಬಿಟ್ರೆ ಆಗೋಯ್ತಾ? ಅಲ್ಲ ರೀ, ನಿಮಗೆಲ್ಲ ಅಧಿಕಾರ ಇದೆ. ಅಧಿಕಾರ ಇದ್ದಾಗ ನೀವು ಮಂತ್ರಿ ಪದವಿ ಯೂಸ್ ಮಾಡ್ಕೊಂಡು ಏನಾದರೂ ಒಂದು ಸಾಧನೆ ಮಾಡಿದ್ದೀರಾ? ಬೇಡ, ಯಾರನ್ನಾದರೂ ಜೈಲಿಗೆ ಹಾಕ್ಸಿದ್ದೀರಾ? 40% ಅಂತಂದ್ರಿ ಸಿದ್ದರಾಮಯ್ಯನವರೇ ಮತ್ತು ಡಿ ಕೆ ಶಿವಕುಮಾರ್ ಅವರೇ. 40% ಏನಾಯಿತು? ಅದಕ್ಕೇನಾದ್ರು ಒಂದು ಕೇಸ್ ಹಾಕಿ, ಇಲ್ಲ ನಿಮ್ಮ ಕೈಯಲ್ಲೇ ಇದೆಯಲ್ಲ, ಅದೇನೋ SIT ಪಸ್ಐಟಿ ಅಂತಿರಲ್ಲ, ಇದಕ್ಕೆ ಮಂಜುನಾಥ್ ಇದಕ್ಕೆ ಹೋಗ್ಬಿಟ್ಟು SIT ಮಾಡ್ತೀರಾ. ಈಗ SIT ಮಾಡಿ ಇವ್ರಿಗೆ, BJP ಅವ್ರಿಗೆ SIT ಮಾಡಿಬಿಟ್ಟು ಎಲ್ಲ ತನಿಖೆ ಮಾಡಿಬಿಟ್ಟು ಎಲ್ಲರನ್ನೂ ಒಂದು ಕಡೆಯಿಂದ ಮಲಗಿಸ್ಬಿಟ್ಟು, ಹೇಳ್ತೀನಿ, ಹಳೆ MLAಗಳು ಒಬ್ಬರು ಬೇಡ, ಹೊಸ್ದಾಗಿ ಯಾರು ಇದ್ದರೆ ಆಯ್ಕೆ ಆಗಲಿ. ಆ ಥರ ಮಾಡಿರಿ, ನೋಡೋಣ ನಿಮಗೆ ಗಂಡಸ್ಥಾನ ಅಂತಿದ್ದೆ. ಇದನ್ನೆಲ್ಲ ಆಲೋಚನೆ ಮಾಡಿದೆ, ಯಾಕಪ್ಪ ನಮ್ಗೆ ಇದು ಮಾಡ್ತೀರಾ? ಅಯ್ಯೋ ಅನ್ನಿಸ್ತೀರಾ? ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಮತ್ತೆ ಮಾತಾಡುವ.